ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಹಾಗೆ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ. ಐ ಹೋಪ್ ನಿಮಗೆಲ್ಲ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನೀವೇನು ನೋಡ್ತೀರಾ ಅದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಪರ್ಸ್ನಲ್ ರೀಡಿಂಗ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಹಾಗೆ ಯಾರೆಲ್ಲ ಟ್ಯಾರೋ ಕಲಿಬೇಕು, ಟ್ಯಾರೋ ರೀಡರ್ ಆಗಬೇಕು ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೇಗೆ ಮಾಡೋದಂತ ಕಲಿಬೇಕಂತಾದರೆ ಡೆಫಿನೆಟ್ಲಿ ಕೋರ್ಸಸ್ ಅವೈಲಬಲ್ ಇದೆ. ಮನಿ ರೇಖಿ ಕೋರ್ಸ್ ಅವೈಲಬಲ್ ಇದೆ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ನನಗೆ ಡಿ ಎಮ್ ಮಾಡಿ ಅಂತ ಹೇಳ್ತೀನಿ. ನಂಬರ್ ಡಿಸ್ಕ್ರಿಪ್ಷನಲ್ಲೇ ಇದೆ. ಬ್ರೇಸ್ಲೆಟ್ಸ್, ಲವ್ ಆ್ಯಂಡ್ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಮನಿ ಮ್ಯಾಗ್ನೆಟ್, ಅದರ್ವೈಸ್ PCOD ಈ ಥರ ಹೆಲ್ತ್ ಇಶ್ಯೂಸ್ ಇದ್ರೂ ಮೈಗ್ರೇನ್ ಸಪೋರ್ಟ್ ಬ್ರೇಸ್ಲೆಟ್. ಸೊ ತುಂಬ ರೀತಿ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನನಗೆ ಒಂದ್ಸರಿ ಕೇಳಿದ್ರೆ ನಾನು ಅದರ ಡೀಟೇಲ್ಸ್ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಐ ಹೋಪ್ ಎಲ್ಲ ವೀಡಿಯೋದಲ್ಲೂ ಕಾರ್ಡ್ಸ್ ತೆಗೆಯೋದು ಸ್ವಲ್ಪ ಲೆಂತ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಮೇ ಬಿ ನಿಮಗೂ ಅದು ಬೋರ್ ಆಗ್ಬೋದು. ಆದಷ್ಟು ಬೇಗ ಕಾರ್ಡ್ಸ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಕಾರ್ಡ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಓಹೋ, 7 ಆಫ್ ವ್ಯಾಂಡ್ಸ್ ಇದೆ. ಬ್ಲಾಕಿಂಗ್ ಎನರ್ಜಿ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. 6 ಆಫ್ ಪೆಂಟಿಕಲ್ಸ್. ಸೊ ಕರೆಂಟ್ಲಿ ಈ ಪರ್ಸನ್ಗೆ ಏನು ಬೇಕಿದೆ ಈ ರಿಲೇಷನ್ಶಿಪ್ಪಲ್ಲಿ ಏನನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೋಡೋಣ. ಏಸ್ ಆಫ್ ಸ್ವಾನ್ಸ್. ಸೊ ನಿಮಗೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ. ಏಟ್ ಆಫ್ ಸಾರ್ಟ್ಸ್. ಆ್ಯಂಡ್ ಯಾವ ವಿಚಾರ ಅವ್ರನ್ನ ಹಿಂದೆ ಉಳಿಸ್ಕೊಳ್ತಾ ಇದೆ, ನಿಮ್ಮ ಹತ್ರ ಬರೋಕ್ಕೆ ಯಾವ ವಿಚಾರ ಅವ್ರನ್ನ ತಡೆ ಮಾಡ್ತಾ ಇದೆ ನೋಡೋಣ. ವೀಲ್ ಆಫ್ ಫಾರ್ಚೂನ್. ಸೊ ಈ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿತ್ತು ಅದು ಸರಿ ಆಗತ್ತಾ. 9 ಆಫ್ ವ್ಯಾಂಡ್ಸ್. ಸೊ ರೀಕನ್ಸಿಲೇಷನ್ ಚಾನ್ಸ್ ಇದೆಯಾ ನೋಡೋಣ. 10 ಆಫ್ ವ್ಯಾಂಡ್ಸ್. ಓವರ್ ಆಲ್ ರಿಲೇಷನ್ಶಿಪ್ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ನೈನ್ ಆಫ್ ಪೆಂಟಿಕಲ್ಸ್. ಓಕೆ, 7 ಆಫ್ ವ್ಯಾನ್ಸಲ್ಲಿ ಇರೋದ್ರಿಂದ ಕರೆಂಟ್ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಅವ್ರದ್ದು ಏನು ಬರ್ತಾ ಇದೆ ಅಂದರೆ ಬ್ಲಾಕಿಂಗ್ ಎನರ್ಜಿ ಅಂತ ಹೇಳ್ಬೋದು. ನಿಮ್ಮನ್ನು ಸಹ ಅವರು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿರ್ಬೋದು. ಆ್ಯಂಡ್ ಇಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ ಕರೆಂಟ್ಲಿ ಈ ಪರ್ಸನ್ಗೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ತುಂಬ ಮಲ್ಟಿ ಟಾಸ್ಕಿಂಗ್ ಇದ್ದಾರೆ ಇವರು. ಅಂದರೆ ಹಲವಾರು ಕೆಲಸ ಮಾಡೋದು, ಒಂದನ್ನು ಇವರು ಕಾನ್ಸ್ಟೆಂಟ್ ಅಥವಾ ಕನ್ಸಿಸ್ಟೆಂಟಾಗಿ ಮಾಡಲ್ಲ. ತುಂಬ ಮಲ್ಟಿ ಟಾಸ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಅಗ್ರೆಸಿವ್ ಬಿಹೇವಿಯರ್ ಇದೆ. ಕರೆಂಟ್ ಎನರ್ಜೀಸ್ ಪ್ರಕಾರ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಹಾಗೆ ನಿಮ್ಮ ಕರೆಂಟ್ ಎನರ್ಜೀಸ್ಗಾಗಿ ಬಂದಿರೋದು 6 ಆಫ್ ಪೆಂಟಿಕಲ್ಸ್. ಸೊ 6 ಆಫ್ ಪೆಂಟಿಕಲ್ಸ್ ಬಂದು ನಿಮಗೆ ಕೈಂಡ್ನೆಸ್ಸಿಂದ ಇರಬೇಕು, ಸೋಷಿಯಲ್ ವರ್ಕ್ ಮಾಡಬೇಕು ಅಥವಾ ಕೆಲವೊಬ್ಬರಿಗೆ ನೀವು ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮದು. ಈ ಪರ್ಸನ್ಗೆ ನೀವು ತುಂಬ ಕೈಂಡ್ನೆಸ್ ತೋರಿಸಿದ್ದೀರಾ ಅಥವಾ ನೀವು ತುಂಬಾ ಚಾನ್ಸಸ್ ಕೊಟ್ಟಿದ್ದೀರಾ, ತುಂಬ ಫರ್ಗಿವ್ ಮಾಡಿದ್ದೀರಾ ಈ ಪರ್ಸನ್ನ. ಅದೇನೇ ಎಲ್ಲೋ ಒಂದು ಕಡೆ ಇವ್ರಿಗೆ ತುಂಬ ಒಂದು ಅಡ್ವಾಂಟೇಜ್ ಆಗಿರ್ಬೋದು. ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ಇಲ್ಲಿ ತೊಗೊಂಡಿರ್ಬೋದು. ನಿಮ್ಮ ಕೈಂಡ್ನೆಸ್ನ ಇವರು ಆ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು
ನೀವು ಅವ್ರನ್ನ ಪದೇ ಪದೇ ಕೇಳಿ ಅನ್ನೋ ಒಂದು ಮನೋಭಾವ ಇವ್ರಿಗೆ ಇದೆ ಅಂತಲೂ ಹೇಳ್ಬೋದು. ಹಾಗೆ ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ನೆಕ್ಸ್ಟ್ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ನೋಡಿದಾಗ ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ ಪರ್ಸನ್ಗೆ ಏನು ಬೇಕಿದೆ ಅಂದರೆ ಇವರು ತುಂಬ ಕ್ಲಾರಿಟಿನ ಕೇಳ್ತಾರೆ, ಬಟ್ ಈ ವ್ಯಕ್ತಿಗೇ ಕ್ಲಾರಿಟಿ ಇಲ್ಲ. ಆ್ಯಂಡ್ ಈ ಪರ್ಸನ್ಗೆ ಏಸ್ ಆಫ್ ಸ್ವಾರ್ಡ್ಸಲ್ಲಿ ಇರೋದ್ರಿಂದ ಕರೆಂಟ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಂದು ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಮಾಡೋ ವರ್ಕಲ್ಲಿ ಅಥವಾ ಅವರು ಇರುವಂಥ ಪ್ಲೇಸಲ್ಲಿ. ಸೊ ಒಂದು ನ್ಯೂ ಬಿಗಿನಿಂಗ್ಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫ್ರೀಡಮ್ ಬೇಕಿದೆ ನಿಮಗೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇಜರಾಗಿ ಇಶ್ಯೂ ಇರ್ಬೋದು. ಈ ಪರ್ಸನ್ ತುಂಬ ನಿಮಗೆ ಬೌಂಡ್ರೀಸ್ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಇವ್ರ ಮೇಲೆ ಪ್ರೀತಿ ಇದ್ದರೂ ಸಹ ಇವ್ರ ಜೊತೆಗೆ ಇರುವಂಥ ಒಂದು ಬಿಹೇವಿಯರ್ ಇವರು ಉಳಿಸ್ಕೊಳ್ತಾ ಇಲ್ಲ ಅನ್ನೋ ಒಂದು ಥಾಟ್ ನಿಮಗೆ ಇದೆ. ಆ್ಯಂಡ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪಾಸ್ಟ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತಿದ್ದೀರಾ. ಆ್ಯಂಡ್ ಕರೆಂಟ್ಲಿ ನಿಮಗೆ ನಿಮ್ಮ ಎನ್ವಿರಾನ್ಮೆಂಟ್ ಚೇಂಜ್ ಆಗಬೇಕಿದೆ. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಈ ಒಂದು ಎನ್ವಿರಾನ್ಮೆಂಟಿಂದ ನಾನು ಬೇರೆ ಎಲ್ಲಾದರೂ ಹೋಗಬೇಕು ಅಂತ. ಸೊ ಚೇಂಜ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಆ ಒಂದು ಚಾನ್ಸಸ್ ಇದ್ದರೆ ಡೆಫಿನೆಟ್ಲಿ ಚೇಂಜ್ ಮಾಡಿ. ಅದು ನಿಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಲೈಫಿಗೆ ನಿಮಗೊಂದು ಪಾಸಿಟಿವ್ ವೈಬ್ಸ್ನ ತಂದು ಕೊಡುತ್ತೆ ಅಂತ ಹೇಳ್ತೀನಿ. ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ, ನಿಮಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೆ ಆ ವ್ಯಕ್ತಿ ಎರಡು ಮುಖ ಏನು ಹೇಳ್ತೀವಿ, ಅವರು ಮುಂಚೆ ಇದ್ದಿದ್ದು ಹಾಗೆ ಈಗ ನಿಮ್ಮ ಜೊತೆಗೆ ನಡ್ಕೊಳ್ತಾ ಇರೋದು ಎರಡೂ ಸಹ ನಿಮಗೆ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ತುಂಬ ಕುಗ್ಗಿ ಹೋಗಿದ್ದೀರಾ ನಿಮ್ಮ ಲೈಫಲ್ಲಿ, ತುಂಬ ನೋವನ್ನು ಅನುಭವಿಸಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇದೆ. ಆ್ಯಂಡ್ ತುಂಬ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಈ ಒಂದು ಟೈಮ್ ಏನಿದೆ ನಿಮಗೆ ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ಯಾರದೇ ಒಂದು ಸಪೋರ್ಟ್ ಇಲ್ಲ ಈ ರಿಲೇಷನ್ಶಿಪ್ಗಾಗಲಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ಗಾಗಲಿ. ಯಾವುದೇ ರೀತಿ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ಕರೆಂಟ್ಲಿ ಸಡನ್ ಲಾಸ್ ಆಗಿರ್ಬೋದು ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಸಡನ್ ಲಾಸ್ ಅಂತ ನೋಡಿದ್ದಾರೆ ಅಥವಾ ನೀವು ನೋಡಿರ್ಬೋದು. ಆ್ಯಂಡ್ ಕರೆಂಟ್ಲಿ ನೀವು ತುಂಬ ಹೋಪ್ಲೆಸ್ ಆಗಿದ್ದೀರಾ, ಯಾವುದೂ ಹೋಪ್ಸೇ ಇಲ್ಲ ನಿಮಗೆ ಜೀವನದಲ್ಲಿ ಅನ್ನೋ ರೀತಿ ನೀವು ಬದುಕ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ತುಂಬ ಇಲ್ಲಿ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನೆಕ್ಸ್ಟ್ ಲೈಫ್ ಏನು, ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ನಿಮಗೆ ಮೈಂಡಲ್ಲಿ ಕೂತ್ಕೊಂಡಿದೆ. ಬಟ್ ನೀವು ಯಾವುದಕ್ಕೂ ಇಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ನಿಮ್ಮನ್ನು ನೀವು ಹೇಗೆ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು, ನಿಮ್ಮ ಮೈಂಡನ್ನ ಹೇಗೆ ಫ್ರೆಶ್ ಆಗಿ ಇಟ್ಕೋಬೇಕು, ಅದೆಲ್ಲ ನಿಮಗೆ ಮರೆ ಆಗ್ತಾಯಿದೆ. ದಿನ ಕಳೆದಂತೆ ನೀವು ತುಂಬ ಐಸೋಲೇಟ್ ಆಗ್ತಾಯಿದ್ದೀರಾ. ಸೊ ನೀವು ಹಾಗೆ ನಿಮ್ಮ ಪಾರ್ಟ್ನರ್ ಈಗ ಸೆಪ್ರೇಷನಲ್ಲಿ ಇದ್ದೀರಾ, ಅದೇ ಒಂದು ನಿಮಗೆ ಮೇಜರ್ ಇಶ್ಯೂ ಆಗಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೀವು ಬೇರೆದ್ರ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಆ್ಯಂಡ್ 9 ಆಫ್ ವ್ಯಾಂಡ್ಸ್ ನೆಕ್ಸ್ಟ್ ಕಾರ್ಡ್ ಇರೋದು. 9 ಆಫ್ ವ್ಯಾಂಡ್ಸ್ ಹಾಗೆ 10 ಆಫ್ ವ್ಯಾಂಡ್ಸ್ ಎರಡೂ ಸಹ ಬಂದಿದೆ. 9 ಆಫ್ ವ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ತುಂಬ ನೀವು ಭಯ ಪಟ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಯಾರ್ದೋ ಒಂದು ಜೆಲಸ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಮೇಲೆ. ಕೆಲವೊಬ್ಬರು ಒಂದು ಜಲಸಿಂದ ಈವಿಲ್ ನೈಸ್ ಅಂತ ಹೇಳ್ತೀವಲ್ವ, ಅದು ಸಹ ಆಗಿರ್ಬೋದು. ಆ್ಯಂಡ್ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಹೇಳ್ಬೋದು. ಅಥವಾ ಅವರು ಯಾವುದೋ ಒಂದರಲ್ಲಿ ಎಕ್ಸ್ಪೀರಿಯನ್ಸ್ನ ಗೇಯ್ನ್ ಮಾಡ್ಕೊಳ್ಬೇಕು, ಅಥವಾ ಅವರು ಗೋಲ್ಸ್ ಏನಿದೆ ಆ ಕಡೆ ಅವರು ಕರೆಂಟ್ಲಿ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅವರು ಕರೆಂಟ್ಲಿ ಯಾವ ಒಂದು ವರ್ಕ್ ಮಾಡಿದ್ರೆ ಅವರ ಫ್ಯೂಚರ್ ಚೆನ್ನಾಗಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಇಲ್ಲಿ ಫೀಲಿಂಗ್ಸ್ ಇದೆಯಾ ಅಂತಂದರೆ ಇಲ್ಲಿ ಆದಷ್ಟು ಈ ಪರ್ಸನ್ ಚೇಂಜ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ನೆಕ್ಸ್ಟ್ ರಿಲೇಷನ್ಶಿಪ್ಗೆ ಹೋಗೋಕ್ಕೂ ಸಹ ತುಂಬ ಭಯ ಆಗ್ತಾ ಇದೆ. ಒಂದು ಸ್ಟ್ರೆಂತ್ ಏನಿತ್ತು ಈ ಪರ್ಸನ್ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರೆಂತ್ ಆಗಿ ಇದ್ದರೂ, ಏನಾದರೂ ನಿಮಗೆ ಮೋಟಿವೇಟ್ ಮಾಡಬೇಕು ಅಂದರೆ, ನಿಮಗೆ ಸಪೋರ್ಟ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ನಿಮಗೆ ಗೈಡೆನ್ಸ್ ಕೊಡ್ತಾಯಿದ್ರು. ಬಟ್ ಕರೆಂಟ್ಲಿ ಅವರೇ ನಿಮ್ಮ ಲೈಫಲ್ಲಿ ಇಲ್ಲದೇ ಇರೋದ್ರಿಂದ ಒಂದು ಸ್ಟ್ರೆಂತ್ ನಿಮಗೆ ಕಾಣೆಯಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ 10 ಆಫ್ ವ್ಯಾಂಡ್ಸ್ ಸಹ ಇಲ್ಲಿ ಇದೆ. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗೋದಕ್ಕೆ ಲಾಟ್ ಆಫ್ ಎಫರ್ಟ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ
ಇಶ್ಯೂಸ್ ಸಹ ಇರ್ಬೋದು. ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ. ಫ್ಯಾಮಿಲಿಯಿಂದ ತೊಂದರೆ ಇರ್ಬೋದು, ಅಥವಾ ಅಂದರೆ ಒಪ್ಪಿಗೆ ಇಲ್ಲ, ಅಗ್ರಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಇಶ್ಯೂ ಆಗಿರ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಬೇರೆಯವರ ವಿಚಾರಗಳನ್ನು ನೀವು ತುಂಬ ತಲೆಗೆ ತಗೊಳ್ತಾ ಇದ್ದೀರಾ. ಅದು ಒಂದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಫೆಕ್ಟ್ ಮಾಡ್ತಾ ಇರ್ಬೋದು. ಬಿಕಾಸ್ ಅವರ ಒಂದು ಥಾಟ್ಸ್ ಬೇರೆ ರಿಲೇಷನ್ಶಿಪ್ಸಲ್ಲಿ ಏನಾಗ್ತಾ ಇದೆ, ಆ ಒಂದು ಭಯ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಹೀಗಾಗ್ಬಿಟ್ರೆ ಅನ್ನೋ ಒಂದು ಭಯ ನಿಮಗೆ ತುಂಬ ಕಾಡ್ತಾ ಇರ್ಬೋದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು ಅಂತ ಅಂದರೆ ಇನ್ನೂ ಸಹ ಎಫರ್ಟ್ಸ್ ಬೇಕಾಗುತ್ತೆ. ಆ್ಯಂಡ್ ನಿಮಗೆ ಕರೆಂಟ್ಲಿ ವೆಯ್ಟ್ ಮಾಡಿ ಮಾಡಿ ಒಂಥರ ಬೇಸತ್ತು ಹೋಗಿದ್ದೀರಾ ಅಂತಲೇ ಹೇಳ್ಬೋದು. ತುಂಬ ಟಯರ್ಡ್ ಆಗಿದ್ದೀರಾ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಎಷ್ಟೇ ಹಾನೆಸ್ಟಾಗಿ ಇದ್ರೂ ಈ ವ್ಯಕ್ತಿ ವ್ಯಾಲ್ಯೂ ಮಾಡಲಿಲ್ವಲ್ಲ ಅಂತ. ಬಟ್ ಒಂದು ನಿಜ, ಅವರು ಬದಲಾಗಬೇಕು ಅಂತ ಡಿಸೈಡ್ ಮಾಡಿದರೆ ಅವರು ನೀವೆಷ್ಟೇ ಟ್ರೈ ಮಾಡಿದ್ರೂ ಅವರು ಮತ್ತೆ ವಾಪಸ್ ಅದೇ ರೀತಿ ಆಗೋದು ತುಂಬ ಕಷ್ಟ ಇರುತ್ತೆ. ಆ್ಯಂಡ್ ಇದರಲ್ಲಿ ಪಾಸಿಟಿವ್ ಆಗಿ ನನಗೇನು ಪಾಸಿಟಿವ್ ಔಟ್ಕಮ್ಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಬಿಕಾಸ್ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವರ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಅವರ ಥಾಟ್ ಆಗಿರ್ಬೋದು ಬೇರೆಯೇ ಇದೆ. ಆ್ಯಂಡ್ ಇಲ್ಲಿ ಬೆಟರ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫ್ರೀಡಮ್ ಇಲ್ಲದೆ, ಅಥವಾ ಅವರು ತುಂಬ ಬೌಂಡ್ರೀಸ್ನ ಸೆಟ್ ಮಾಡ್ತಾಯಿದ್ರೆ ಅಲ್ಲಿ ಇರೋದಕ್ಕಿಂತ ನೀವು ಮೂವ್ ಆನ್ ಆಗೋದೇ ಬೆಟರ್. ಸೊ ಇದಾಗಿತ್ತು ಒಂದು ಜನರಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.